ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ವ್ಲಾಗ್ಸ್. ಇವತ್ತು ತುಂಬ ರುಚಿಯಾಗಿ ನಮ್ಮ ಮಲೆನಾಡು ಸ್ಪೆಷಲ್ಲು ಅಕ್ಕಿ ಕಡುಬು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಮತ್ತು ತುಂಬ ಜಾಸ್ತಿ ಜನ ಇದ್ದಾಗ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗೂ ಮಾಡ್ಕೋಬೋದು, ಬೇಗನೂ ಆಗುತ್ತೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಅವರೆಕಾಳು ಸಾಂಬಾರು ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ಚಿಕನ್ ಮಟನ್ ಏನಾದರೂ ಮಾಡಿದ್ರೂ ಈ ಥರ ಕಡುಬು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ಫಸ್ಟಿಗೆ ನಾನು ಕಡುಬು ಮಾಡಲಿಕ್ಕೆ ನೀವು ರೇಷನ್ ಅಕ್ಕಿ ಬರುತ್ತಲ್ಲ ಅದಾದರೂ ತೊಗೋಬೋದು, ಇಲ್ಲ ಮನೇಲಿರೋ ಅಕ್ಕಿನ ತೊಗೋಬೋದು. ನಾನು ನೋಡಿ ರೇಷನ್ ಅಕ್ಕಿ ಸ್ವಲ್ಪ ಒಂದು ಗ್ಲಾಸಷ್ಟು ರೇಷನ್ ಅಕ್ಕಿ, ಒಂದು ಗ್ಲಾಸಷ್ಟು ಮನೆ ಅಕ್ಕಿ ಮಿಕ್ಸ್ ಮಾಡಿದ್ದೀನಿ ಎರಡೂ. ಈಗ ಇದನ್ನು ಸ್ವಲ್ಪ ತರಿ ಮಾಡ್ಕೋಬೇಕು. ಮಿಕ್ಸಿ ಜಾರ್ ತಗೊಂಡು ಸ್ವಲ್ಪನೇ ಅಕ್ಕಿನ ತರಿ ಹೊಡ್ಕೋಬೇಕು. ಈಗ ಇಲ್ಲಾಂದರೆ ನಿಮಗೆ ನುಚ್ಚಿದೆ ಅಂದರೆ ನುಚ್ಚಲ್ಲೂ ಮಾಡ್ಕೋಬೋದು, ನುಚ್ಚಿಲ್ಲ ಅಂದರೆ ಈ ಥರ ತರಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೋಡಿ ಈ ಥರ ತರಿ ಮಾಡ್ಕೊಳ್ಳಿ. ಈಗ ತರಿ ಬಂದಿದೆ. ಈಗ ಇದನ್ನು ನಾವು ಹಸಿಟ್ಟು ಸ್ವಲ್ಪ ಅಕ್ಕಿ ತುಂಬ ಸಣ್ಣದಾಗಿ ಆಗ್ಬಿಟ್ಟಿರುತ್ತೆ, ಅದಕ್ಕೆ ಒಂದು ಸ್ವಲ್ಪ ಜರಡಿ ಇಟ್ಕೊಂಡು ತರಿ ಮಾತ್ರ ಹಸಿಟ್ಟಂತ ಇರೋದನ್ನು ಜರಡಿಸ್ಕೊಂಡು ತರಿ ಮಾತ್ರ ತಗೊಳ್ಳೋಣ. ನಾವು ನಾನ್ ವೆಜ್ ಮಾಡಿದಾಗಂತೂ ಈ ಥರ ಕಡುಬು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಷ್ಟು ಸಣ್ಣ ತರಿ ಮಾಡಿಕೊಂಡ್ರೆ ಸಾಕು. ಹಸಿಟ್ಟಿಗೆ ನೋಡಿ ಈ ಥರ ಹಸಿಟ್ಟು ಕೆಳಗಡೆ ಇಳಿಯುತ್ತೆ, ತರಿ ಮಾತ್ರ ಮೇಲೆ ಉಳ್ಕೊಳ್ಳುತ್ತೆ. ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳಿ. ಈಗ ಇದು ತರಿ ರೆಡಿ ಇದೆ. ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ನೀರು ಹಾಕ್ಕೊಳ್ಳೋಣ. ಫಸ್ಟು ನಾವು ಮಾಮೂಲಿ ಅನ್ನಕ್ಕೆ ಎಷ್ಟು ಗ್ಲಾಸ್ ನೀರು ಹಾಕ್ತೀವೋ ಅಷ್ಟೇ ಒಂದು ಗ್ಲಾಸಿಗೆ 2 ಗ್ಲಾಸ್ ನೀರು ಥರನೇ ಹಾಕ್ಕೋಬೇಕು. ನೀರು ಹಾಕ್ಕೊಡ್ತಾಯಿದ್ದೀನಿ. ನೋಡಿ 2 ಗ್ಲಾಸ್, ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಥರನೇ ಹಾಕ್ಕೊಳ್ಳಿ. ಇವಾಗ ನೀರೆಲ್ಲ ಹಾಕ್ಕೊಂಡಿದ್ದ ನಂತರ ಇದಕ್ಕೆ ನಾವು ಮಸಾಲೆ ಕಡುಬು ಮಾಡೋದಾದರೆ ಜೀರಿಗೆ ಮತ್ತು ಕಡಲೆಬೇಳೆ, ಉಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಕಡಲೆಬೇಳೆ ಹಾಕ್ಕೊಳ್ಳಿ, ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಸಬ್ಬಸಿಗೆ ಸೊಪ್ಪು ಇದ್ದರೆ ಸಬ್ಬಸಿಗೆ ಸೊಪ್ಪು. ನೀವು ಈಗ ನಾನ್ ವೆಜ್ಜಿಗೆ ಮಾಡೋದಾದರೆ ಇವನ್ನೆಲ್ಲ ಸ್ಕಿಪ್ ಮಾಡಿ, ನೀವು ವೆಜ್ ಸಾಂಬಾರುಗಳಿಗೆ ಮಾಡ್ಕೊಳ್ಳೋದಾದರೆ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಸಬ್ಬಸಿಗೆ ಸೊಪ್ಪು, ಜೀರಿಗೆ ಮತ್ತು ಕಡಲೆಬೇಳೆ ಇಷ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಇದನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ. ನಾವು ಮುದ್ದೆ ಮಾಡ್ತೀವಲ್ಲ, ಮುದ್ದೆ ಮಾಡೋ ಥರನೇ ಇದನ್ನು ಇದು ಸ್ವಲ್ಪ ಕುದಿ ಬರಬೇಕು. ನೀವು ಮುದ್ದೆ ಮಾಡ್ತೀರಾ ಅಂದರೆ ಈಸಿನೇ, ಆದರೆ ಅಕ್ಕಿ ತರಿ ಮಾಡ್ಕೊಂಡು ಮುದ್ದೆ ಮಾಡ್ದಂಗೆ ಮಾಡಿ ಅಳಿಸ್ಕೊಳ್ಳೋದು. ನೋಡಿ ಈಗ ಕುದಿ ಬರ್ತಾಯಿದೆ. ಈಗ ನಾವು ಅಕ್ಕಿ ತರಿ ರೆಡಿಯಾಗಿದೆಯಲ್ಲ, ಇದನ್ನು ಸ್ವಲ್ಪನೇ ಹಾಕೊಂಡು ಬರೋಣ. ಒಂದು ಕಡೆ ಮುದ್ದೆ ಕೋಲಲ್ಲಿ ನೀಟಾಗಿ ತಿರುಗ್ತಾನೇ ಇರಬೇಕು. ನೋಡಿ ಈಗ ಸ್ವಲ್ಪನೇ ಅಕ್ಕಿನ ಹಾಕ್ಕೊಳ್ತಾ ಬರಬೇಕು. ಒಂದು ಕಡೆ ಅಕ್ಕಿಲಿ ಒಂದು ಕೋಲಲ್ಲಿ ನಿಧಾನಕ್ಕೆ ತಿರುಗ್ತಾ ಬರಬೇಕು. ಈಗ ಇದು ನೋಡಿ ಚೆನ್ನಾಗಿ ಕುದೀತಾ ಇದೆ.
ತಿರುಗ್ತಾನೆ ಬನ್ನಿ. ಅಕ್ಕಿ ಅಲ್ವಾ, ಅದ್ರ ತಳೆ ಹಿಡಿಯೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನಿಧಾನಕ್ಕೆ ಒಂದು 5 ನಿಮಿಷ ತಿರುಗ್ತಾನೆ ಬಿಟ್ಟು ಈಗ ಅದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಕುದೀತಾ ಇದೆ. ಅಕ್ಕಿ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ. ನೀವು ಮುದ್ದೆ ಮಾಡ್ತಿರಲ್ಲ ಅದೇ ಪ್ರೊಸೀಜರು. ನೀರು ಕುದೀತಾ ಕುದೀತಾ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ ಆಗ್ತಾ ಇದೆ. ಈಗ ಒಂದು ಜೋರು ಉರಿನ ಇಟ್ಕೊಂಡು ಒಂದು ಕಡೆಯಿಂದ ಅಲ್ಲಾಡಿಸ್ತಾನೆ ಇರಿ. ಅಂದರೆ ತಳ ಹೊತ್ತಲ್ಲ ಅದಕ್ಕೆ. ನೋಡಿ ಒಂದು 5 ನಿಮಿಷ ಬಿಟ್ಟರೆ ಕುದ್ದು ಗಟ್ಟಿ ಆಗ್ತಾ ಬರುತ್ತೆ. ನೋಡಿ ಗಟ್ಟಿಯಾಗಿ ಬಂದಿದೆ. ಈಗ ಒಂದು 5 ನಿಮಿಷ ಚೆನ್ನಾಗಿ ನಾವು ಮುದ್ದೆ ತಿರುಗ್ತೀವಲ್ಲ ಆ ಥರ ತಿರುಗಿಕೊಳ್ಳಿ. ಎಲ್ಲ ನೀಟಾಗಿ ಹೊಂದಿಸ್ಕೊಳ್ಳಿ. ತುಂಬ ಹಳ್ಳಕ್ಕೆ ಬಿಡಬಾರ್ದು, ಬೇಗ ಹೊಂದಿಸ್ಕೊಂಡು ನೋಡಿ ಈ ಸ್ಟೇಜಲ್ಲಿ ಇರಬೇಕು. ಅದು ಹಳ್ಳಿರಬಾರ್ದು, ಸ್ವಲ್ಪ ಕುದಿ ಬಂದು ಗಟ್ಟಿ ಆಗ್ತಾ ಬರುತ್ತೆ ಅಷ್ಟೇ. ನಾವು ಮುದ್ದೆನ ಯಾವ ರೀತಿ ಹೊಂದಿಸ್ಕೋತೀವೋ ಆ ಥರ ಹೊಂದಿಸ್ಕೊಳ್ಳೋದು. ನೋಡಿ ಈ ಥರ ಬಂದಿರಬೇಕು. ಈಗ ಒಂದು ಪ್ಲೇಟಿಗೆ ಒಂದೊಂದು ಸ್ವಲ್ಪನೇ ತಗೊಂಡು ಪ್ಲೇಟ್ ಇಟ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ನಾವು ಮುದ್ದೆ ಕಟ್ತೀವಲ್ಲ ಆ ಥರ ಉಂಡುಂಡೆ ತುಂಬ ಬಿಸಿ ಇರುತ್ತೆ. ಸ್ವಲ್ಪ ಕೈಗೆ ನೀರು ಹೆಚ್ಕೋಬೇಕು. ಬಿಸಿಲೇ ಕಟ್ಟಬೇಕಿದು, ಬೇಗ ಕಟ್ಟಬೇಕು, ಇಲ್ಲಾಂದರೆ ಅಳ್ಬಿಟ್ರೆ ಚೆನ್ನಾಗಲ್ಲ. ಬಿಸಿಲೇ ಕಟ್ಟಿ ಇಡಬೇಕು. ಕೈನ ಸ್ವಲ್ಪ ತಣ್ಣೀರಿಗೆ ಹೆಚ್ಕೊಂಡು ಮಾಡಿ. ತುಂಬ ಬಿಸಿ ಇರುತ್ತಲ್ಲ, ನಾವು ಮುದ್ದೆ ಕಟ್ತೀವಲ್ಲ ಅದೇ ಥರ ಕಟ್ಟಬೇಕು. ಒಂಥರ ರೌಂಡ್ ಥರ ಮಾಡಿ ಸ್ವಲ್ಪ ಫ್ಲಾಟ್ ಮಾಡಿಕೊಂಡ್ರೆ ಆಯಿತು. ತುಂಬ ಸುಡ್ತಿರುತ್ತೆ, ಬಿಸಿಲೇ ಮಾಡಬೇಕು. ಉಳಿದಿರೋಂತಹ ಕಡುಬನ್ನು ಕಟ್ಟಿಟ್ಕೊಳ್ತೀನಿ. ನೋಡಿ ಸ್ವಲ್ಪನೇ ತಗೊಂಡು ಉಂಡೆ ಮಾಡಿಕೊಂಡು ಸ್ವಲ್ಪ ಫ್ಲಾಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಎಲ್ಲ ಕಡುಬನ್ನು ಈ ಥರ ಕಟ್ಟಿಟ್ಕೊಂಡಿದ್ದೀನಿ. ಈಗ ಒಂದು ಇಡ್ಲಿ ತಪ್ಪಲಿನ ಮತ್ತೆ ಕಾಯಕ್ಕಿಟ್ಟಿದ್ದೆ, ಅದ್ರ ಮೇಲೆ ನೀರು ಹಾಕಿ ಕಾಯಕ್ಕಿಟ್ಟಿದ್ದೆ. ಅದ್ರ ಮೇಲೆ ಈ ಥರ ಪ್ಲೇಟ್ ಇಟ್ಟು ಒಂದೊಂದನ್ನು ಇಟ್ಕೊಂಡು ಬರಬೇಕು. ಅದು ಹೋಲ್ಸಿರೋ ಹತ್ರ ಬಿಟ್ಬಿಟ್ಟು ನೋಡಿ ಈ ಕಡೆ ಎಲ್ಲ ಫುಲ್ ಮಾಡ್ಕೊಂಡು ಬರಬೇಕು. ಆ ಕಡೆ ರೂಮಲ್ಲಿ ಇಟ್ಟು ನೋಡಿ ಎಲ್ಲ ಸರಿ ಇಲ್ಲೇ ಕೊಡ್ತೀನಿ. ಇಟ್ಕೊಂಡು ಒಂಚೂರ ಮುಚ್ಚಿ ಒಂದು 10ರಿಂದ 15 ನಿಮಿಷ ಬೇಯಿಸ್ಕೋಬೇಕು. ಹಿಂಗಿರ್ತಾರೆ ನೋಡಿ ಎಲ್ಲ ಸೈಡು ಈ ಥರ ಇಟ್ಕೊಂಡು ಬಂದು ಈಗ ಕ್ಯಾಪ್ ಹಾಕಿ ಒಂದು 10ರಿಂದ 15 ನಿಮಿಷ ತೋರಿಸ್ತಿದೆಯಲ್ವಾ? ಮೇಲೆ ತೋರಿಸು. ಈಗ 10ರಿಂದ 15 ನಿಮಿಷ ಬೇಯಿಸ್ಕೊಂಡಾಗಿದೆ, ತೋರಿಸ್ತಾ ಇದ್ದೀನಿ. ಇದು ಬೆಂದಿದೆ ಇಲ್ಲೋ ಅಂತ ಚೆಕ್ ಮಾಡೋದು ಹೇಗೆ ಅಂದರೆ ಈ ಥರ ನಾವು ಟಚ್ ಮಾಡಿದ್ರೆ ಡುಬ್ ಅಂತ ಸೌಂಡ್ ಬರುತ್ತೆ, ಹಂಗಾದರೆ ಬೆಂದಿರುತ್ತೆ ಅಂತ. ಈಗ ಆಗಿದೆ, ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ರುಚಿಯಾದ ಮಲೆನಾಡು ಸ್ಟೈಲ್ ಕಡುಬು ರೆಡಿಯಾಗಿದೆ. ಅಕ್ಕಿ ತರಿ ಕಡುಬು ರೆಡಿಯಾಗಿದೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ನೀವು ನಾನ್ ವೆಜ್ ಮಾಡೋದಾದರೆ ಈ ಥರ ಜೀರಿಗೆ ಇವೆಲ್ಲ ಹಾಕ್ಬೇಡಿ, ಬರೀ ಹಾಗೇ ಮಾಡ್ಕೊಳ್ಳಿ. ನಾನ್ ವೆಜ್ ಮಾಡಲ್ಲ ಅಂದರೆ ತರಕಾರಿ ಕಡುಬು ಅಂದರೆ ಈ ಥರ ಮಸಾಲೆ ಕಡುಬು ಮಾಡಿಕೊಂಡು ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ
ಬೆಲ್ಲೈಕಾನ್ನ ಪ್ರೆಸ್ ಮಾಡಿ. ನಾನು ಮಸಾಲೆ ಕಡುಬಿನ ಜೊತೆ ಅವರೆಕಾಳು ಸಾಂಬಾರು ಮಾಡಿದ್ದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅವರೆಕಾಳು ಸಾಂಬಾರು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಜಾಸ್ತಿ ಜನ ಬಂದಾಗ ಈ ಥರ ಬೇಗ ಈಸಿಯಾಗಿ ಮಾಡ್ಕೋಬೋದು. ಒಂದು ಸತಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.